ಏನು ಈ ಏರಿಯಾನ ನಮ್ಮ ಮನೆ ಇರೋದು? ಅಯ್ಯೋ ಥೂ, ಇಷ್ಟೊಂದು ಚೀಪಿಗೆ ಬಂದ್ಬಿಟ್ವ ನಾವು. ಅದಕ್ಕೆ ಹೇಳೋದು, ದುಡ್ಡು ಇವತ್ತು ಇರ್ತೈತೆ ನಾಳೆಗೆ ಹೋಗ್ತೈತೆ ಅಂತ ಎಲ್ಲರೂ ಹೆಂಗೆ ಹೇಳ್ತಾರೆ ಅಂದರೆ ಇದ್ರ ಮೇಲೆನೇ ಹೇಳೋದು. ನಾನಂತೂ ನಮ್ಮ ದುಡ್ಡು ಜೀವಮಾನದಾಗೂ ಹೋಗಲ್ಲ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ನಮ್ಮ ದುಡ್ಡು ಹೊರಟೋಗಿ ಕೊನೆಗೆ ಇಂಥ ಏರಿಯಾಗೆ ಬಂದ್ಬಿಟ್ವ ನಾವು. ಅಯ್ಯೋ ಏನು ಮಾಡೋದು ರೀ? ಹಾರಚ್ಚು, ಕಾರು ಅಲ್ಲಿ ನಮ್ಮನೆ ಹತ್ರ ನಿಲ್ಸಕ್ಕಾಗಲ್ಲ, ಸ್ವಲ್ಪ ಸಂಧಿಯಿಂದ ಹೋಗ್ಬೇಕು. ಬಾ ಹೋಗೋಣ ಬಾ. ರೀ, ಇದೇನಾ ನಮ್ಮ ಏರಿಯಾ? ಹಾ, ಇದೇ ನಮ್ಮ ಏರಿಯಾ. ಅಂದರೆ ಇದೆಲ್ಲ ಮನೆ, ಈ ಮನೆ ಹಿಂದೆಗಡೆ ಐತೆ. ಆ್ಯಕ್ಚುಲಿ ಕಾರ್ ನಿಲ್ಸಕ್ಕೆ ಜಾಸ್ತಿ ಜಾಗ ಇಲ್ಲ. ಕಾರ್ಸ್ನೆಲ್ಲ ಬೇರೆ ಕಡೆ ನಿಲ್ಸಿದ್ದೀನಿ ನಾನು. ಫಸ್ಟ್ ಒಂದು ಮನೆ ಮಾಡಿದ್ವಿ. ಆ ಮನೇಲಿ ಒಂದು ಅಜ್ಜಿ ಹೆವಿ ಟಾರ್ಚರ್ ಕೊಡ್ತಾಯಿದ್ದು. ಸ್ವಂತ ಮನೆ ಅಲ್ಲ ಅಲ್ವಾ, ಬಾಡಿಗೆ ಮನೆ ಅಂತಂದರೆ ಟಾರ್ಚರ್ ಕೊಟ್ಟೇ ಕೊಡ್ತಾರೆ. ನಮ್ಮ ಕಾರ್ ಪಾರ್ಕಿಂಗಿಗೆ ಜಾಗ ಏನೂ ಇರಲಿಲ್ಲ. ಅದಕ್ಕೇ ಓಕೆ ಪರವಾಗಿಲ್ಲ ಅಂತೇಳ್ಬಿಟ್ಟು ಸಿಂಪಲ್ ಆಗಿರೋ ಮನೆಯೇ ಮಾಡಿದ್ದೀವಿ. ಸದ್ಯಕ್ಕೆ ಏನೂ ತೊಂದರೆ ಇಲ್ಲ. ಬಾ ಹೋಗೋಣ ಬಾ ಮನೆಗೆ. ರೀ, ಇಷ್ಟೊಂದು ಲಾಸ್ ಆಗೋಗ್ಬಿಟ್ವ ರೀ. ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಆಗ್ತೀವ? ಅಲ್ಲ, ನಾನು ಏನೋ ಒಂದು 100 ರೂಪಾಯಿ ಕಳ್ಕೊಂಡೇನೆ ಲಬ್ಬ 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 ಅಂತ ಬಾಯಿ ಪಡ್ಕೊಂಡು ಕಾಲೇಜಾಗೆಲ್ಲ ಬಿದ್ದುಳ್ಳಾಡ್ತಿದ್ದೆ. ನೀವು ನೋಡಿದ್ರೆ ಇಷ್ಟೊಂದು ಕೋಟಿ ರೂಪಾಯಿ ಆಸ್ತಿ ಕಳ್ಕೊಂಡು ಎಲ್ಲೋ ಬಂದ್ಬಿಟ್ಟಿದ್ದೀರಲ್ರಿ. ನಿಮ್ಗೆ ಏನು ಅನಿಸ್ತಾನೆ ಇಲ್ವಾ? ಅನ್ನಿಸ್ತೈತೆ. ಒಳಗಡೆ ದ್ವೇಷ ಕೊತ್ತ 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 ಕುದೀತೈತೆ. ಅದಕ್ಕೇನೆ ನಾನು ಕಾಯ್ತಾ ಇರೋದು, ಟೈಮ್ ಬರಲಿ ಅಂತ. ತಲೆ ಕೆಡಿಸ್ಕೊಬೇಡ, ನಮಗಂತೂ ಒಳ್ಳೆ ಟೈಮು ಬಂದೇ ಬರ್ತೈತೆ. ಯೋಚನೆ ಮಾಡಬೇಡ, ಏನೋ ಒಂದು ಪ್ಲಾನ್ ಮಾಡೋಣ, ಸರಿನಾ? ಬಾ ಈಗ ಒಳಗಡೆ ಹೋಗೋಣ. ಅಮ್ಮನೂ ಅಪ್ಪ ದೇವಸ್ಥಾನಕ್ಕೆ ಹೋಗೋರಂತೆ, ದೇವಸ್ಥಾನದಿಂದ ಬರ್ತಾರೆ. ಬಂದ ತಕ್ಷಣ ಮಾತಾಡಿವಂತೆ. ಈಗ ಸದ್ಯಕ್ಕೆ ಬಾ ಒಳಗಡೆ ಹೋಗೋಣ. ಹೆಂಗಿತ್ತು ಲೈಫು ಆವಾಗೆ? ಎಷ್ಟು ಚೆನ್ನಾಗಿತ್ತು. ಎಂಥ ದೊಡ್ಡ ಬಂಗ್ಲೆ ನಮ್ಮದು. ಇವಾಗ ನೋಡಿದ್ರೆ ಇಷ್ಟು ಚಿಕ್ಕ ಮನೆಗೆ ಹೋಗ್ಬೇಕಾ? ಕಾರ್ ನಿಲ್ಸಕ್ಕೆ ಜಾಗಕ್ಕೂ ಯೋಚನೆ ಮಾಡಬೇಕಾ? ಅಂಥ ಪರಿಸ್ಥಿತಿ ಬಂದ್ಬಿಡ್ತಾ ಇವ್ರಿಗೆ. ಯಪ್ಪ, ಒಂದೇ ಸಲ ಎಲ್ಲ ಹೋಯ್ತು ಅಂದರೆ ಪಕ್ಕ ಗಾರ್ಮೆಂಟ್ಸು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಜೀವನ ಮಾಡಬೇಕು ಅಂತ ಅನ್ನಿಸ್ತೈತೆ. ಏನೂ ಮಾಡೋಕ್ಕಾಗಲ್ಲ. ಅಪ್ಪನ ಮನೆಗೆ ಮರ್ಯಾದೆ ಅಂತೂ ಕೊಡಲ್ಲ. ನಾನು ಬಿಟ್ಟು ಹೋದ್ರು ನಾನು ಏನಿದ್ರು ನಾನು ಇಲ್ಲೇ ಸಂಸಾರ ಮಾಡಬೇಕು. ಇಲ್ಲಿಗೇನಾದರೂ ಆ ಮಹಾನೂ ಅಚ್ಚು ಬಂದ್ಬಿಟ್ರೆ ಮಾನ ಮರ್ಯಾದೆಲ್ಲ ಹೋಗ್ಬಿಡ್ತೈತೆ. ಅವ್ರನ್ನ ಮಾತ್ರ ಇಲ್ಲ ಬಿಟ್ಕೋಬಾರ್ದಷ್ಟೇ. ಇದೆ ಚಿಕ್ಕ ಚೊಕ್ಕವಾಗಿರೋ ಮನೆ. ಇದು 2 BHK ಐತೆ ಅಷ್ಟೇನೆ. 2 ಬೆಡ್ರೂಮು ಈ ಮನೆ. ಏನೋ ಮನೇನೋ ಕೊಂಡ್ಕೊಳಕ್ಕಾಗ್ದಿರ ಅಷ್ಟೇನಿಲ್ಲ ಅಮೌಂಟು. ಸ್ವಲ್ಪ ಅಮೌಂಟ್ ಇದೆ, ಬಟ್ ಎಲ್ಲನೂ ಮನೆ ತೊಗೊಂಡ್ಬಿಟ್ಟು ವೇಸ್ಟ್ ಮಾಡೋದು ಬೇಡ. ನಮ್ಮ ಮನೆಯನ್ನು ವಾಪಸ್ ಬಿಡಿಸ್ಕೋಬೇಕಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಮನೆ ಆಗ್ಬಿಟ್ಟೆ. ಹೆಂಗಾದರೂ ಮಾಡಿ ನಮ್ಮದನ್ನ ಬಿಡಿಸ್ಕೊಂಡ್ಲೇಬೇಕು. ನಿನ್ನ ಸಪೋರ್ಟು ನನಗೆ ತುಂಬ ಬೇಕು ರೀ. ಏನು ಬೇಕಾದರೂ ಮಾಡ್ತೀನಿ. ಹೆಂಗನ ಮಣ್ಣ ಆಸ್ತಿ ಎಲ್ಲನೂ ವಾಪಸ್ ತಗೊಂಡ್ಲೇಬೇಕು ರೀ. ಏನಾಯಿತು ಆಸ್ತಿ ಹೆಂಗೆ ಕಿತ್ಕೊಂಡ್ರು ಅಂತ ನಂಗೊಂದು ಸಲ ಹೇಳ್ಬಿಡಿ ಸಾಕು. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಮಾಡೋದು ಏನು ಎತ್ತಂತ ಮುಂದಿನ ತೀರ್ಮಾನ ಮಾಡ್ಕೊಳ್ಳೋಣ ರೀ. ಈ ಮನೆಗೆ ಈಗ ಎಲ್ಲನೂ ನಾವೇ ಕೆಲಸ ಮಾಡ್ಕೋಬೇಕಲ್ವಾ? ನೋಡು, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಕೂತ್ಕೊಂಡು ರೆಸ್ಟ್ ಮಾಡು. ನೀನೇನು ಜಾಸ್ತಿ ಕೆಲಸ ಮಾಡು ಅಂತ ಹೇಳಿದ್ನ? ನೀನು ಕೂತ್ಕೋ, ಆರಾಮಾಗಿ ಕೂತ್ಕೋ. ಒಂದು ಅಜ್ಜಿ ಬರ್ತಾರೆ ಕೆಲಸ ಮಾಡ್ಕೊಡೋಕ್ಕೆ. ಅವ್ರು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಓಕೆನಾ? ಅವ್ರ ಹತ್ರ ನೀನು ಆರಾಮಾಗಿ ನಿನ್ಗೆ ಏನು ಕೆಲಸ ಬೇಕೋ ಅದನ್ನು ಮಾಡಿಸ್ಕೋಬೋದು. ಅಮ್ಮಂಗೂ ಮಾಡೋ ಕೆಲಸ ಆಗ್ತಾ ಇರಲಿಲ್ವಲ್ಲ, ಅದಕ್ಕೆ ಎಲ್ಲ ಕೆಲಸದವ್ರನ್ನೂ ತೆಗೆದಾಕ್ಬಿಟ್ಟು ಒಬ್ಬರನ್ನ ಇಟ್ಟಿದ್ದೀನಿ. ಬರ್ತಾರೆ ಅನಿಸುತ್ತೆ ಅವ್ರೂ. ಅಮ್ಮ ಡ್ಯಾಡಿ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಅಲ್ಲಿ ತನಕ ಕೂತ್ಕೋ ಆರಾಮಾಗಿ ಕೂತ್ಕೋ. ಅವಾಗ ಕಾರ್ ಡ್ರೈವರ್ ಒಬ್ಬರು, ನಮ್ಮ ಪಾರ್ಕಿಂಗ್ ಪಾರ್ಕೆಲ್ಲ ಕ್ಲೀನ್ ಮಾಡೋಕ್ಕೊಬ್ರು, ಅಡುಗೆ ಮಾಡೋಕ್ಕೊಬ್ರು, ಮನೆ ಕ್ಲೀನ್ ಮಾಡೋಕ್ಕಿಬ್ರು. ಎಷ್ಟು ಜನ ಇದ್ದರು? ಒಂದು 6 ಜನ ಇರಲಿಲ್ವಾ? ಒಂದು 6 ಜನ ಮನೆ ಕೆಲಸದವರೇ ಇದ್ದರು. ಎಲ್ರೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋರು. ಇವಾಗ ಈ ಮನೆಗೆ ಒಬ್ಬರು ಕೆಲಸದವ್ರಂತೆ. ಏನು ಮಾಡೋಣ? ಇನ್ನೂ ಅತ್ತೆ ಮಾವ ಬರ್ತಾರಲ್ಲ, ಅವ್ರ ಹತ್ರನೂ ಕ್ಷಮೆ ಕೇಳ್ಬಿಡ್ಬೇಕು ಫಸ್ಟು. ರಚ್ಚು, ನಿಂಗೆ ಸರಿಯಾಗಿ ಆಯಿತು ಕಣೆ. ನಿನಗೂ ನಿನ್ನ ದುರಾಂಕಾರಕ್ಕೂ ಸರಿಯಾಗೆ ಮಾಡೋ ಒಂದು ದೇವರು ಬಿಡು. ಇದಕ್ಕಿನ್ನೂ ಇನ್ನೇನು ಮಾಡಬೇಕಿತ್ತು ನನಗೆ? ಸರಿಯಾಗಿ ಆಯ್ತಲ್ಲ ನನಗೆ. ನೋಡಿ, ಎಲ್ಲನೂ ಕೆಲಸ ಮಾಡಿಕ್ಬಿಟ್ಟು ಒಯ್ತಾ ಇದ್ದೀನಿ. ಕಸ ಗುಡಿಸಿದಾಯ್ತು, ಪದ್ರ ತೊಳೆದಿದ್ದಾಯ್ತು, ಎಲ್ಲನೂ ಆಯಿತು. ಸಾರು ಉಳಿಸಾರು ಮಾಡಿಬಿಟ್ಟು ಇಕ್ಕಿವ್ನಿ. ಉಳಿಸಾರನ್ನ ನೀವೇನಾ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾ ಇರೋದು? ಹಾಂ, ನಾನೇನೆ. ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ದೊಡ್ಡಮ್ಮರು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬರ್ತಾ ಇವನಿ ಕೆಲಸಕ್ಕೆ. ನೋಡಿ, ಎಲ್ಲ ಕೆಲಸನೂ ಮಾಡಿಕ್ಕಿದ್ದೀನಿ. ಅಡುಗೆನೂ ಅಷ್ಟೇ ಹೇಳಿದ್ನೆಲ್ಲ ಹುಳಿ ಮಾಡಿಕ್ಕಿವ್ನಿ. ತಿನ್ಕೊಳ್ಳಿ. ನೋಡಿ, ನನಗೆ ಗುಳಿ ಬೇಡ, ನನಗೆ ಚಪಾತಿನೂ ಬೇಡ, ಪರೋಟ, ಹಂಗೇನೆ ಪರೋಟನೂ ಬೇಡ, ಆಲೂ ಪರೋಟ ಮಾಡು. ನನಗೆ ತಿನ್ನಬೇಕು ಅಂತ ಅನ್ನಿಸ್ತೈತೆ. ತುಂಬ ದಿನ ಆಯಿತು ಆಲೂ ಪರೋಟ ತಿಂದ್ಬಿಟ್ಟು. ನೋಡಿ, ನನಗೆ ಅದೇ ಬೇಕು ಇದೇ ಬೇಕು ಅಂತ ಯಾರೂ ಹೇಳಂಗಿಲ್ಲ. ಅಮ್ಮವರೇ ಹೇಳಿದ್ದಾರೆ, ನಿಮ್ಗೆ ಅನ್ನ ಸಾರು ಮಾಡಿಕ್ಬೇಕು, ನಮಗೆ ಬೆಳಿಗ್ಗೆ ಒಂದು ತಿಂಡಿ ಮಾಡಬೇಕು ಅಂತ. 2 ಅಡುಗೆನೇ ನನಗೆ ಒಪ್ಸಿರೋದು. ಬೆಳಿಗ್ಗೆ ಏನಾರ ಒಂದು ತಿಂಡಿ ಮಾಡ್ತೀನಿ, ಮಧ್ಯಾಹ್ನ ಅನ್ನ ಸಾರು ಬಿಟ್ಟರೆ ನಾನು ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅಮ್ಮವ್ರಿಗೂ ಹೇಳಿದ್ದೀನಿ. ಈಗಲೂ ನಿಮಗೂ ಹೇಳ್ತಾ ಇದ್ದೀನಿ, ನಾನಂತೂ ಯಾವ ಅಡುಗೆನೂ ಮಾಡೋಕ್ಕಿಲ್ಲ. ಒಂದೇ 2 ಅಡುಗೆನೇ ಮಾಡೋದು ದಿನಕ್ಕೆ. ನಮಗೂ ಸಾಕಾಯ್ತದ ಮಾಡಿ ಮಾಡಿ. ಈಗ ಬ್ಯಾರನ ಮನೆಗೆ ಒಪ್ಕೊಬಿಟ್ಟಿದ್ದೀನಿ. ಆಗಲೇ ಏನಿಯ ಹೋಗ್ಬೇಕು ಬ್ಯಾರನ ಮನೆಗೆ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲ, ನೀನು ನಮ್ಮನೆ ಜೊತೆ ಬೇರೆ ಮನೆದು ಕೆಲಸ ಮಾಡ್ತಾ ಇದೀಯಾ?
ಮಾಡ್ಬೇಕಲ್ಲ ಮೊರೆ. ನಮ್ಗೇನು ನಿಮ್ಮಂಗೆ ಕುಂತ್ಕೊಂಡ್ರೆ ನಮ್ಗೆ ಎಲ್ಲಿ ಹುಡ್ತದೆ ದುಡ್ಡೆಲ್ಲನೂ. ಹೋಗ್ಬೇಕು ಕೂಲಿ ನಾಲಿ ಮಾಡ್ಕೋಬೇಕು ತಿನ್ಬೇಕು. ನಾವು ಉದ್ಧಾರ ಆಗೋದು ಯಾವಾಗ? ನೀವುಗೆ ಎಷ್ಟು ಸಾವಿರ ಸಂಬಳ ಕೊಡ್ತಾರೆ ಇಷ್ಟೆಲ್ಲ ಕೆಲಸ ಮಾಡಿದ್ರೆ? 3 ಮನೆಯ ಕೆಲಸ ಮಾಡ್ತೀನಿ. ಬೆಳಿಗ್ಗೆ ಒಬ್ರ ಮನೆಗೆ, ಮಧ್ಯಾಹ್ನ ಒಬ್ರ ಮನೆಗೆ, ಸಾಯಂಕಾಲ ಒಬ್ರ ಮನೆಗೆ ಅಂತ. ಎಲ್ಲ ಸೇರಿ ನಂಗೊಂದು 25,000 ರೂಪಾಯಿ ಸಂಬಳ ಬರ್ತದೆ. ಏನು 25,000 ಸಂಬಳ ಬರ್ತದಾ? ಹಾ ಮೊರೆ, 25,000 ಸಂಬಳ ಬರ್ತದೆ. ನನಗಿನ್ನ ನೀನೇ ಎಷ್ಟೋ ವಾಸಿ 25,000 ಸಂಬಳನಾದ್ರೂ ತಗೊಳ್ತಾ ಇದೀಯಾ? ಸರಿ ಬಿಡು. ಆದರೆ ಬೆಳಿಗ್ಗೆ ನೀನು ಮಾತ್ರ ನಂಗೆ ತಿಂಡಿಗೆ ಆಲೂ ಪರೋಟನೇ ಮಾಡಿಕೊಡು. ಸರಿ ಅಮ್ಮರಿ, ಅದೇ ಹಂಗೆ ಮಾಡೋದು ಅಂತ ಗೊತ್ತಿಲ್ಲ. ಯೂಟ್ಯೂಬಾಗ ರಾತ್ರಿ ನೋಡ್ಕೊಬಿಟ್ಟು ಬಂದು ಬೆಳಗ್ಗೆ ಮಾಡ್ಕೊಡ್ತೀನಿ. ಏನು ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಚೆನ್ನಾಗಿಲ್ಲ ಹಂಗು ಹಿಂಗು ಅಂತ ಹೇಳಿದ್ರೆ ಆಮೇಲೆ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ ಸರಿನೇ. ನನಗೆ ಹೆಂಗೆ ಬಂದ್ರೆ ಹಂಗೆ ಮಾಡ್ತೀನಿ. ನಾವೆಲ್ಲ ಹಳ್ಳಿ ಕಡೆರಲ್ವೇ, ಅದಕ್ಕೆ ನೀನು ನಮಗೆ ಬಿಸಿ ಇಟ್ಟು ಆಮೇಲೆ ಮುದ್ದೆ ಅನ್ನ ಸಾರು ಬಿಟ್ರೆ ಶಾನೆ ಮಾಡೋಕ್ಕೆ ಬರೋಕ್ಕಿಲ್ಲ. ಇದನ್ನೇ ನಾನು ಹೇಳ್ದೆ. ಸರಿ ಆಯಿತು, ಏನೋ ಒಂದು ಮಾಡ್ರಿ ಅಂತ ಹೇಳಿದ್ರು. ಮಾಡ್ತಾ ಇವನಿ. ನೀವು ಬತ್ತೀರಾ ನಮ್ಮ ಸೊಸೆ ಬತ್ತಾಳೆ ಅಂತ ಹೇಳಿದ್ರು ನೆನ್ನೆನೆಯ. ಅದಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ನೀವು ಬರೋ ಗಂಟ ಹೋಗೋದು ಬೇಡ ಅಂತ ಕುಂತಿದ್ದೆ. ಈಗ ನೀವು ಬಂದ್ರಲ್ಲ, ಕೆಲಸ ಎಲ್ಲ ಮುಗ್ದೈತಿ. ನೋಡ್ಕೊಬಿಡಿ, ಕೆಲಸ ಎಲ್ಲ ನಾನು ಹೋಯ್ತೀನಿ. ಸರಿ ಆಯ್ತು ಹೋಗು. ಅಲ್ಲ ಕಾಫಿ ಮರೇ ಟೈಮ್ ಆಗ್ಬಿಟ್ಟೈತಿ. ಫ್ಲಾಸ್ಕ್ ಒಳಗಡೆ ಹಾಕ್ಬಿಟ್ಟು ಮಡ್ಗಿವ್ನಿ, ಕುಡ್ಕೊಳ್ಳಿ. ಮೊದಲು ದಿನ ಬಂದು ಏನು ಅಡುಗೆ ಬೇಕು ಮೇಡಮ್ ಅವರೇ, ಏನು ಅಡುಗೆ ಬೇಕು ಮೇಡಮ್ ಅವರೇ ಅಂತ ಒತ್ತಿ 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 ಕೇಳೋರು. ಇವಾಗ ನಮ್ಮ ಪರಿಸ್ಥಿತಿ ನೋಡು. ದುಡ್ಡಿಗಿರೋ ಬೆಲೆ ಯಾವುದಕ್ಕೂ ಇಲ್ಲ. ದುಡ್ಡಿದ್ರೆ ಪ್ರಪಂಚದಾಗೆ 90% ಪ್ರಾಬ್ಲಮ್ಗೆಲ್ಲನೂ ಸೊಲ್ಯೂಷನ್ ಸಿಗ್ತದೆ. ಆದರೆ ದುಡ್ಡಿಲ್ಲ ಅಂದರೆ ಯಾವ ಸೊಲ್ಯೂಷನ್ನು ಸಿಗೋಕ್ಕಿಲ್ಲ. ಕೆಲಸದವ್ರು ನೋಡು, ಆವಾಗ ಒಂಥರ ಬೆಲೆ ಕೊಡೋರು ನಮಗೆ, ಇವಾಗ ಇನ್ನೊಂಥರ ಬೆಲೆ ಕೊಡ್ತಾರೆ. ಕಮ್ಮಿ ಕೊಡ್ತಾ ಇದೀವಲ್ಲ ಅದಕ್ಕೆ. ರೀ ರೀ ಏನು ರುಚ್ಚು? ರೀ, ಮನೆ ಬಿಡಿಸ್ಕೊಳಕ್ಕೆ ನನಗೆ ಒಳ್ಳೆ ಪ್ಲಾನ್ ಬಂದ್ಬಿಟ್ಟೈತೆ. ಇನ್ನೂ ಏನಾಯ್ತು ನಮ್ಮ ಮನೆ ಅಂತಾನೆ ಹೇಳಿಲ್ಲ, ಅವಾಗೆ ನಿಂಗೆ ಪ್ಲಾನ್ ಬಂದ್ಬಿಡ್ತಾ? ಏನು ರೀ, ನೋಡಿದ್ರಾ 3 ಮನೆ ಕೆಲಸ ಮಾಡ್ತಾಳಂತೆ, 25,000 ರೂಪಾಯಿ ಬರ್ತದಂತೆ. ನೋಡಿ, ನಾವು ಅಷ್ಟೇನೆ ಸಾವುಕಾರು ಅಂತ ದೌಲತ್ತು ತೋರಿಸ್ಕೊಳ್ಳೋದೇ ಬೇಡ. ಅಂದರೆ ಎಲ್ಲ ಹೋಗ್ಬಿಟ್ಟೈತಲ್ಲ ಇವಾಗ. ನಾವು ನೀವಿಬ್ರು ಸುಮ್ಮನೆ ಒಂದು 2-3 ಮನೆ ಕೆಲಸ ಅಂತ ಮಾಡ್ಕೊಂಬಂದ್ಬಿಟ್ರೆ ತಿಂಗ್ಳಿಗೆ ಏನಿಲ್ಲ ಅಂದ್ರೂ 50,000 ರೂಪಾಯಿ ಸಿಗ್ತದೆ. 50,000 ರೂಪಾಯಿನಾಗ 10,000 ರೂಪಾಯಿ ಖರ್ಚು ಮಾಡಿಬಿಟ್ಟು 40,000 ತಿಂಗಳಿಗೆ ಎತ್ತಿಕ್ಕಿದ್ರು ಆರಾಮಾಗಿ ಮನೆಯೆಲ್ಲ ಬಿಡಿಸ್ಕೋಬೋದಲ್ವೇನ್ರಿ? ಏನು ಮನೆ ಕೆಲಸ ಮಾಡಿ, ಅದು ನಾನು ನೀನು ಇಬ್ರು ಮನೆ ಕೆಲಸ ಮಾಡಿ ತಿಂಗ್ಳಿಗೆ 40,000 ಎತ್ತಿಕ್ಬಿಟ್ಟು ಆ ಮನೆಯೆಲ್ಲ ಹೀಗೆ ಬಂದ್ವಲ್ಲ, ಕಾರ್ ತಗೊಳಕ್ಕಾಗಲ್ಲ. ಎಷ್ಟು ವರ್ಷ ಅಂತ ದುಡಿತೀಯ ನೋಡು. ಅಪ್ಪ, ನನಗಂತೂ ನಗು ತಡ್ಕೊಳಕ್ಕಾಗ್ತಾ ಇಲ್ಲ. ಇದೇನು ರಚ್ಚು, ಈ ರೇಂಜ್ ಗಿಳಿಸ್ಬಿಟ್ಟಲ್ಲ ನಮ್ಮನ್ನ. ಅಂದರೆ ಹೇಳಿದ್ದು ಕೆಲಸ ಮಾಡೋಕ್ಕೂ ರೆಡಿ ಆಗಿಬಿಟ್ಟಿದೆಯಲ್ಲ. ರೀ, ನೀವು ನೋಡಿ ಕಿಸಿತಿದ್ದೀರಾ, ನನಗಲ್ಲಿ ಒಟ್ಟುರ್ದೋಯ್ತೈತೆ. ಆ ಮಹಾನುವೆ ಹೊಚ್ಚು ನನಗಿನ್ನ ಸಂದಕ್ಕಿತ್ತಾರೆ. ನಾನು ಚೀಪಾಗಿದ್ಬಿಟ್ರೆ ನನ್ನ ಮನ ಮರೋದಿರ್ತದ. ನೀವೇ ಹೇಳಿ. ನಾವು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತ ಹೇಳಿದ್ರೆ ಮೈ ಬಾಕ್ಸ್ ಕೆಲಸ ಮಾಡಬೇಕು ಅಂತ ನಮ್ಮ ಮಮ್ಮಿ ಹೇಳೈತೆ. ಫ್ಯಾಕ್ಟ್ರಿ ಹೋಗ್ಕೊಂಡು ಜೀವನ ಮಾಡ್ತೀನಿ ಅಂತ ನಮ್ಮ ಅಪ್ಪಂಗೆ ಹೇಳಿ ಬಂದಿಲ್ವೇ? ನೋಡಿ, ಬೆಳಗ್ಗೆ ನೀ ಯಾವ್ದಾರ ಒಂದು ಕೆಲಸ ಹುಡಿಕೊಂಡು ಹೋಯ್ತಿರೋದೇ ನಾವುನುವೆ. ಈಗ ಹೋಗ್ಲಿಲ್ಲ ಅಂತಂದ್ರೆ ನಾವು ಸಂದಕ್ಕಿರೋದು ಯಾವಾಗ ಹೇಳಿ? ಸಮಾಧಾನ ಬೀದಿಗೆ ಬಂದಿದ್ದೀವಿ, ಹಂಗಂತ ಊಟಕ್ಕೂ ನಡೀದಿರ ಅಷ್ಟೇನು ಬೀದಿಗೆ ಬಂದಿಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ. ಈ ಮನೆ ನೋಡ್ಬಿಟ್ಟು, ಮನೆ ಪರಿಸ್ಥಿತಿ, ಕೆಲಸದವ್ರನ್ನ ನೋಡ್ಬಿಟ್ಟು ಬೇಜಾರಾಯ್ತಾ? ಇಲ್ಲ ಆಲೂ ಪರೋಟ ಮಾಡ್ಕೊಡ್ಲಿಲ್ಲ ಅಂತ ಬೇಜಾರಾಯ್ತಾ? ಸುಮ್ಕಿರಿ, ನೀವು ರೇಗಿಸ್ಬೇಡಿ. ಆಲೂ ಪರೋಟನಂತ ಆಲೂ ಪರೋಟ ಅವ್ಳು ನೋಡಿದ್ರೆ ಮಕ್ಕೊಡ್ದಂಗೆ ಹೆಂಗೆ ಹೇಳೋದ್ಲು. ಅದಕ್ಕೇನೆ ದುಡ್ಡಿರ್ಬೇಕು ಅನ್ನೋದು. ಆವಾಗ ಬತ್ತಿದ್ರಲ್ಲ ಅವ್ರು ಮಕ್ಕೊಡ್ದಂಗೆ ಮಾತಾಡೋರ ಹೇಳಿ ನಮ್ಮ ಹತ್ರ. ನಾವು ಏನು ಹೇಳಿದ್ರದನ್ನು ಕೇಳ್ಕೊಂಡಿರೋರು. ಇವಾಗ ನೋಡಿ ಹೆಂಗೆ ಮಾತಾಡೋಯ್ತಾಳೆ. ಕಮ್ಮಿ ಕೊಡ್ತಾ ಇದ್ದೀರಾ ಸಂಬಳ ಅನ್ನಿಸ್ತದೆ. ಅದಕ್ಕೇನೆ ನಾವೇ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳನ್ರಿ. ಇವನ್ನೆಲ್ಲ ಇಕ್ಕೊಳ್ಳೋದು ಬೇಡ, ಏನು ಬೇಡ. ಸರಿ ಆಯ್ತು ಮೇಡಮ್, ಆಯ್ತು ಹಂಗೆ ಮಾಡೋಣ ಬಿಡಿ. ನೀವು ಮಾಡ್ತಿರಲ್ಲ ಕೆಲಸನ, ನೋ ಪ್ರಾಬ್ಲಮ್.